ನಮಸ್ಕಾರ ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಹಿಮ್ಸ್ ಸಂಸ್ಥೆಯ ಅಡಿಯಲ್ಲಿ ಹೃದ್ರೋಗ ಆಸ್ಪತ್ರೆ ಆರಂಭಿಸಲು ಆಗ್ರಹ, ನೂರಾರು ರೈತರಿಂದ ಪ್ರತಿಭಟನೆ, ಜಿಲ್ಲಾಧಿಕಾರಿ ಅವರಿಗೆ ಮನವಿ ಪತ್ರ ಸಲ್ಲಿಕೆ. ಹೃದಯಾಘಾತದ ಕುರಿತು ಅರಿವು ಕಾರ್ಯಕ್ರಮ, ಬೇಲೂರಿನಲ್ಲಿ ಹೃದಯಕ್ಕಾಗಿ ಹೆಜ್ಜೆ ವಾಕ್ತಾನ್, ವಿವಿಧ ಸಂಘ ಸಂಸ್ಥೆಗಳು ಸಾಥ್. ಕೊಲೆ ಪ್ರಕರಣದ ಆರೋಪಿಯನ್ನ ಬಂಧಿಸುವಂತೆ ಪಟ್ಟು, ಪೊಲೀಸರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯ, ದಲಿತ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ. ನಗರದಲ್ಲಿ ಹಿಮ್ಸ್ ಸಂಸ್ಥೆಯ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ನೂತನ ಕಟ್ಟಡದಲ್ಲಿ ಹೃದ್ರೋಗ ಮತ್ತು ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆಗಳನ್ನು ಆರಂಭಿಸುವಂತೆ ಆಗ್ರಹಿಸಿ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ನೂರಾರು ರೈತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ನಗರದ ಹೇಮಾವತಿ ಪ್ರತಿಮೆ ಬಳಿ ಸಂಘಟಿತರಾದ ನೂರಾರು ರೈತರು ಹಾಗೂ ಮುಖಂಡರು ಹಸಿರು ಮೆರವಣಿಗೆಯಲ್ಲಿ ಬಾವುಟ ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಎನ್ನಾವೃತ್ತದ ಮೂಲಕ ಸಾಗಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಕೆಲಕಾಲ ಧರಣಿ ಕುಳಿತು ಸರ್ಕಾರ ಶೀಘ್ರ ಹೃದ್ರೋಗ ಹಾಗೂ ಕ್ಯಾನ್ಸರ್ ಆಸ್ಪತ್ರೆ ತೆರೆಯುವಂತೆ ಹಕ್ಕೊತ್ತಾಯ ಮಾಡಿದರು. ಈ ವೇಳೆ ರೈತ ಮುಖಂಡ ಆನೆಕೆರೆ ರವಿ ಮಾತನಾಡಿ, ಹಿಮ್ಸ್ ಸಂಸ್ಥೆಯು ನೂತನ ಕಟ್ಟಡಗಳನ್ನು ನಿರ್ಮಾಣ ಮಾಡಿ 2 ವರ್ಷ ಕಳೆದಿದೆ. ಆದರೆ ಇದುವರೆಗೂ ಈ ನೂತನ ಆಸ್ಪತ್ರೆ ಕಟ್ಟಡಕ್ಕೆ ಬೇಕಾದ ಯಂತ್ರೋಪಕರಣ, ವೈದ್ಯಕೀಯ ಸಿಬ್ಬಂದಿ ಹಾಗೂ ಇತರೆ ಮೂಲ ಸೌಕರ್ಯ ಒದಗಿಸಿಲ್ಲ. ಜಿಲ್ಲೆಯಲ್ಲಿ ಪ್ರತಿದಿನ ಹೃದಯಾಘಾತಕ್ಕೆ ಜನರು ಬಲಿಯಾಗುತ್ತಿದ್ದಾರೆ. ಹೃದ್ರೋಗ ಹಾಗೂ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರಗಳನ್ನು ಆರಂಭಿಸಿದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೆರೆಯ ಮಡಿಕೇರಿ, ಚಿಕ್ಕಮಗಳೂರು ಮತ್ತು ಇತರೆ ಜಿಲ್ಲೆಗಳಿಗೂ ಉಪಯೋಗವಾಗಲಿದೆ. ಆದ್ದರಿಂದ ಸರ್ಕಾರ ಕೂಡಲೇ ಆಸ್ಪತ್ರೆ ಪ್ರಾರಂಭಿಸಬೇಕು ಎಂದು ಆಗ್ರಹಿಸಿದರು. ಏನಿವತ್ತು ನಮ್ಮ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ 2 ದಿನಕ್ಕೊಬ್ಬರಂತೆ 45 ಜನ ಸಾವನ್ನಪ್ಪಿದ್ದಾರೆ. ಅದು 40 ವರ್ಷದ ಒಳಪಟ್ಟವರು ಅರ್ಧದ ಮೇಲೆ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಏನು ಕೋಟಿ ಅನ್ನೋ ಜಾಗದಲ್ಲಿ ಹಾಸ್ಪಿಟ್ಲ್ ಕಟ್ಟಿ 5 ವರ್ಷ ಆಗಿದೆ. ಗಂಧದ ಕೋಟಿ 5 ವರ್ಷ ಆಗಿದೆ. ಇಲ್ಲಿವರೆಗೂ ಅದ್ರ ಬಗ್ಗೆ ಚಕಾರ ಇಲ್ಲ. ದುಡ್ಡನ್ನು ಸಂಪೂರ್ಣವಾಗಿ ಖರ್ಚು ಮಾಡಿದರೆ, ಕೋಟಿಗಟ್ಟಲೆ ದುಡ್ಡನ್ನು ಖರ್ಚು ಮಾಡಿದಿರಿ. ಹಾಸ್ಪಿಟ್ಲ್ ಇನ್ನುವರೆಗೂ ತೆರೆದಿಲ್ಲ. ಅದನ್ನು ಕೂಡಲೇ ತೆರಿಬೇಕು. ಮತ್ತು ನಮ್ಮ ಜಿಲ್ಲೆಯಲ್ಲಿ ಅಳುಜೋಳ ಏನಿದೆ ಸಂಪೂರ್ಣವಾಗಿ ನಾಶ ಆಗಿದೆ. ಅದ್ರ ಬಗ್ಗೆ ಸರ್ಕಾರ ಚಕಾರ ಎತ್ತಾ ಇಲ್ಲ. ಜೋಳ, ಕಾಫಿ, ತೆಂಗು, ಜೋಳ ಅಂತೂ ಸಂಪೂರ್ಣವಾಗಿ ನಾಶ ಆಗಿದೆ. ಜಿಲ್ಲೆಯಲ್ಲಿ 80% ನಾಶ ಆಗಿದೆ. ಅದ್ರ ಬಗ್ಗೆ ಅಧಿಕಾರಿಗಳು ಭೂಮಿಗೆ ಬಂದು ಏನು ಚೆಕ್ ಮಾಡಿಲ್ಲ, ಪರಿಶೀಲನೆ ಮಾಡಿಲ್ಲ. ಕೂಡಲೇ ರಾಜ್ಯ ಸರ್ಕಾರ ಪರಿಶೀಲನೆ ಮಾಡಿಸಿ ಕೂಡಲೇ ಆ ಜೋಳಕ್ಕೆ ಪರಿಹಾರವನ್ನು ಕೊಡಬೇಕು ಅಂತ ನಾವು ರಾಜ್ಯ ಸರ್ಕಾರವನ್ನು ಪ್ರತಿಭಟನೆಯಲ್ಲಿ ರೈತ ಮುಖಂಡ ಬಾಬು, ಮೊಹಮ್ಮದ್ ಸಾದಿಕ್, ನಾಗೇಶ್, ದಾಸೇಗೌಡ, ರಮೇಶ್, ಜಯಮ್ಮ, ಕೋಮಲ, ಪವಿತ್ರ, ಮಹೇಶ್, ಪರಮೇಶ್ ಸೇರಿದಂತೆ ಇತರರು ಭಾಗವಹಿಸಿದರು. ಆರೋಗ್ಯ ಇಲಾಖೆ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಂಡ ಹೃದಯಕ್ಕಾಗಿ ಹೆಜ್ಜೆ ಹಾಕೋಣ, ಆರೋಗ್ಯ ಗೆಲ್ಲೋಣ ಎಂಬ ವಾಕಥಾನ್ ಜಾಥಾಕ್ಕೆ ಪ್ರವಾಸಿ ತಾಣ ಬೇಲೂರು ಚೆನ್ನಕೇಶವ ಸ್ವಾಮಿ ದೇಗುಲದಿಂದ ತಹಶೀಲ್ದಾರ್ ಶ್ರೀಧರ್ ಕಂಕಣವಾಡಿ ಚಾಲನೆ ನೀಡಿದರು. ಬೇಲೂರು ತಾಲೂಕು ಆಡಳಿತ, ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಪುರಸಭೆ, ಲಯನ್ಸ್, ರೋಟರಿ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸೇರಿದಂತೆ ಇನ್ನು ಮುಂತಾದ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಚೆನ್ನಕೇಶವ ದೇಗುಲದಿಂದ ಕೆಂಪೇಗೌಡ ವೃತ್ತ, ಹಾಡಿಕ ವೃತ್ತ, ಬಸವೇಶ್ವರ ವೃತ್ತದ ಮೂಲಕ ಯಗಚಿ ಸೇತುವೆ, ಬಾಲಗಂಗಾಧರನಾಥ ಸ್ವಾಮಿ ಪುತ್ಥಳಿ ತನಕ ಹೆಜ್ಜೆ ಹಾಕಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ಶ್ರೀಧರ್ ಕಂಕಣವಾಡಿ, ಇತ್ತೀಚಿನ ದಿನದಲ್ಲಿನ ಜೀವನ ಶೈಲಿ ಹೃದಯಾಘಾತಕ್ಕೆ ಕಾರಣವಾಗುತ್ತಿದೆ. ನಮ್ಮ ಪೂರ್ವಿಕರ ಬದುಕು ನಮಗೆ ದಾರಿದೀಪವಾಗಬೇಕಿದೆ. ದಿನನಿತ್ಯ ಕನಿಷ್ಠ ನಡಿಗೆ ಮತ್ತು ಯೋಗ ಅವಶ್ಯ. ಸದೃಢ ದೇಶ ಕಟ್ಟಲು ಸದೃಢ ಆರೋಗ್ಯವಂತರಿಂದ ಸಾಧ್ಯ. ಪ್ರತಿದಿನ ಕನಿಷ್ಠ ಆರೋಗ್ಯಕ್ಕಾಗಿ ಸಮಯ ಮೀಸಲಿಡಬೇಕಿದೆ ಎಂದರು. ಕಂಡು ಬರ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾವು ಯಾವ ರೀತಿ ಜೀವನ ಶೈಲಿ, ಒತ್ತಡ, ಮಾನಸಿಕ ತುಮುಲ, ಈ ರೀತಿ ಈ ಆಧುನಿಕ ಸಮಾಜದ ಕೊಡುಗೆಗಳಾಗಿವೆ. ಇವುಗಳಲ್ಲಿ ಯಾವ ರೀತಿ ಆರೋಗ್ಯಕರವಾದ ಜೀವನವನ್ನು ವ್ಯಕ್ತ ಮಾಡೋಕ್ಕೆ ವ್ಯಾಯಾಮ, ಬೆಳಗಿನ ಇವೆಲ್ಲ ಅವಶ್ಯಕತೆ ಇದೆ ಅನ್ನೋದನ್ನ ಅರಿವು ಮೂಡಿಸುವ ಸಲುವಾಗಿ ನಾವು ಹಾಗೂ ನಮ್ಮ ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್, ಆಮೇಲೆ ಬೇಲೂರಿನ ನಾಗರಿಕರು, ಅಧಿಕಾರಿಗಳು ಇವರೆಲ್ಲರೂ ಸೇರಿ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮೂಡಿಸ್ಬೇಕು ಅಂಥೇಳಿ ನಮ್ಮ ಡಾಕ್ಟರ್ THO ಅವರನ್ನು, ಡಾಕ್ಟರ್ ವಿಜಯ್ ಸರ್ ಒಂದು ಮಾರ್ನಿಂಗ್ ವಾಕ್ ಟೈಮಲ್ಲಿ ಒಂದು ಕಾರ್ಯಕ್ರಮ ಮೂಡಿಸುವಂಥ ಪಾಲ್ಗೊಳ್ಳೋಣ. ನಾವು ವಾಕ್ ಮಾಡಿ ಬೆಳಗ್ಗೆ ವ್ಯಾಯಾಮ ಮತ್ತು ವಾಕಿಂಗ್ ಮಹತ್ವವನ್ನು ಹೇಳೋಣ ಅಂಥೇಳಿ ಹೇಳಿದರು. ಸೊ ಅದಕ್ಕಾಗಿ ಇವತ್ತು ಈ ಚೆನ್ನಕೇಶವ ಟೆಂಪಲ್ದಿಂದ ವಾಕ್ತಾನ್ ಕಾರ್ಯಕ್ರಮವನ್ನು, ಹೃದಯಕ್ಕಾಗಿ ಹೆಜ್ಜೆ ಅಂಥೇಳಿ ಒಂದು ಚಿಕ್ಕ ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಇನ್ನು ಅದರ ಬಗ್ಗೆ ನಮ್ಮದು
ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವಸಂತ್ ಕುಮಾರ್, ಆರಕ್ಷಕ ನಿರೀಕ್ಷಕ ರೇವಣ್ಣ, ಆರಕ್ಷಕ ಉಪನಿರೀಕ್ಷಕ ಶಿವಾನಂದ ಪಾಟೀಲ್, ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷ ವೈಎಸ್ ಸಿದ್ದೇಗೌಡ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಬೇಲೂರು ತಾಲೂಕು ಕೆಳ್ಳಹಳ್ಳಿ ಗ್ರಾಮದ ದಲಿತ ಮಹಿಳೆ ಶಾರದಾ ಕೊಲೆ ಪ್ರಕರಣದ ಆರೋಪಿಯನ್ನ ಕೂಡಲೇ ಬಂಧಿಸಬೇಕು ಹಾಗೂ ಪೊಲೀಸರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಆರ್ಪಿಐ ಸತೀಶ್ ಮಾತನಾಡಿ, ಕೆಳ್ಳಹಳ್ಳಿ ಗ್ರಾಮದ ದಲಿತ ಮಹಿಳೆ ಶಾರದಾಳನ್ನ ಅದೇ ಗ್ರಾಮದ ಲಿಂಗಾಯತ ಸಮುದಾಯದ ಪ್ರಸನ್ನ ಎಂಬಾತ ಪರಸ್ಪರ ಪ್ರೀತಿಸಿ 6 ವರ್ಷಗಳ ಹಿಂದೆ ಮದುವೆಯಾಗಿದ್ದ. ಆದರೆ ಮದುವೆ ಆದಾಗಿನಿಂದಲೂ ದಲಿತ ಸಮುದಾಯಕ್ಕೆ ಸೇರಿದ ಹುಡುಗಿಯನ್ನ ಮದುವೆಯಾಗಿದ್ದೀಯಾ, ನೀನು ನಮ್ಮ ಮನೆಗೆ ಬರೋದು ಬೇಡ ಎಂದು ಹುಡುಗನ ಮನೆಯವರು ಇಬ್ಬರನ್ನು ತಮ್ಮೊಂದಿಗೆ ಸೇರಿಸಿಕೊಂಡಿರಲಿಲ್ಲ. ಇದೇ ಕಾರಣಕ್ಕೆ ಪ್ರಸನ್ನ ಪತ್ನಿಗೆ ಕೂಡ ಬಾರದ ಕಾಟದ ಜೊತೆಗೆ ಚಿತ್ರ ಹಿಂಸೆ ನೀಡುತ್ತಿದ್ದ. ಕುಟುಂಬದವರ ಮಾತು ಕೇಳಿ ಇತ್ತೀಚೆಗೆ ಶಾರದಾಳನ್ನ ದೇವಸ್ಥಾನಕ್ಕೆ ಹೋಗಿ ಬರೋಣ ಎಂದು ಕರೆದುಕೊಂಡು ಹೋಗಿ ಕೊಲೆ ಮಾಡಿ ನಂತರ ಹೃದಯಾಘಾತ ಎಂದು ನಾಟಕ ಮಾಡಿದ್ದಾನೆ ಎಂದು ದೂರಿದ್ರು. ಏನು ಬೇಲೂರು ತಾಲೂಕು ಕೆಳ್ಳಹಳ್ಳಿ ಗ್ರಾಮದ ಶಾರದಾ ಅಂತ ಹೆಣ್ಮಗಳು ಅದೇ ಗ್ರಾಮದ ಪ್ರಸನ್ನ ಎಂಬಾತನನ್ನು ಪ್ರೀತಿ ಮಾಡಿ ಮದುವೆ ಆಗಿದ್ರು. ಆ ಪ್ರೀತಿ ಮಾಡಿ ಮದುವೆ ಆಗಿ ಒಂದು 6 ವರ್ಷದಿಂದ ಏನು ಹುಡುಗಿ ದಲಿತ ಸಮುದಾಯಕ್ಕೆ ಸೇರಿದರೆ ಅವರ ಗಂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರು. ಅವರ ಮನೆಯವರು ಇನ್ನು ಅಂತರ್ಜಾತಿ ವಿವಾಹ ಅಂತ ಹೇಳಿ ಇದುವರೆಗೂ ಕೂಡ ಮನೆಗೆ ಸೇರಿಸಿರಲಿಲ್ಲ. ಏನು ಮೊದಲು ಅನನ್ಯಾಗಿದ್ದಂಥ ಪ್ರಸನ್ನ ನಂತರದಲ್ಲಿ ಕಿರುಕುಳ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಈ ಸಂಬಂಧ ಹಲವಾರು ಬಾರಿ ಬೇಲೂರು ಪೊಲೀಸ್ ಠಾಣೆ SP DYSP ಎಲ್ಲ ದೂರು ಕೊಟ್ಟಿದ್ದಾರೆ. ಹೀಗೆ ಮೊನ್ನೆ ಸುಮಾರು ಇದೇ 2ನೇ ತಾರೀಕು ಏನು ಹುಷಾರಿಲ್ಲ ಅಂತೇಳಿ ಆಸ್ಪತ್ರೆಗೆ ಕರ್ಕೊ ಹೋಗ್ಬೇಕಾದಂಥ ಪ್ರಸನ್ನ ಶಾರದಾಳನ್ನು ದೇವಸ್ಥಾನಕ್ಕೆ ಕರ್ಕೊ ಹೋಗ್ತೀನಿ ಅಂತ ಹೇಳಿ ಏನು ಈ ವೇಳೆ ದಲಿತ ಮುಖಂಡರಾದ ಬಿಎಸ್ಪಿ ರಾಜ್ಯ ಉಸ್ತುವಾರಿ ಗಂಗಾಧರ್ ಬಹುಜನ್, ಕೃಷ್ಣದಾಸ್, ಅಂಬುಗ ಮಲ್ಲೇಶ್, ಹೊನ್ನಯ್ಯ, ಗೌತಮ್ ಸೇರಿದಂತೆ ಇತರರು ಹಾಜರಿದ್ದರು. ನಗರದಾದ್ಯಂತ ಇರುವ ರಸ್ತೆಗಳಿಗೆ ಸರಿಯಾದ ಹಂಪ್ಸ್ ಹಾಗೂ ಟ್ರಾಫಿಕ್ ಲೈಟ್ಸ್ ಇಲ್ಲದ ಕಾರಣ ನವಕರ್ನಾಟಕ ಯುವಶಕ್ತಿ ಹಾಸನ ಜಿಲ್ಲಾ ಘಟಕದ ವತಿಯಿಂದ ಕರ್ನಾಟಕ ಲೋಕೋಪಯೋಗಿ ಇಲಾಖೆಗೆ ಮನವಿ ಸಲ್ಲಿಸಲಾಯಿತು. ಈ ಬಗ್ಗೆ ಸಂಘದ ರಾಜ್ಯ ಉಪಾಧ್ಯಕ್ಷ ಡಿ ಶಂಕರಗೌಡ ಮಾತನಾಡಿ, ನಗರದಾದ್ಯಂತ ರಸ್ತೆಗಳಲ್ಲಿ ಹಂಪ್ಸ್ ಇಲ್ಲ. ಹಂಪ್ಸ್ ಹಾಕುವಾಗ ಇದಕ್ಕೆ ಅಳವಡಿಸುವ LED ಬಲ್ಬ್ಗಳಿಂದ ಚಲಿಸುವ ವಾಹನಗಳು ಇದನ್ನು ನೋಡಿಯಾದರೂ ನಿಧಾನವಾಗಿ ಚಲಿಸಲು ಅನುಕೂಲವಾಗಿದ್ದು, ಈಗ ಹಂಪ್ಸ್ ಇಲ್ಲದೆ ಚಲಿಸುವ ವಾಹನಗಳು ಯಾವುದನ್ನು ಲೆಕ್ಕಿಸದೆ ವೇಗವಾಗಿ ವಾಹನವನ್ನು ಚಾಲನೆ ಮಾಡುತ್ತಿರುವುದರಿಂದ ಅಪಘಾತಗಳು ಹೆಚ್ಚಾಗುತ್ತಿದೆ. ಇದಲ್ಲದೆ ಸ್ಟ್ರೀಟ್ ಲೈಟ್ ಸರಿಯಾಗಿ ಇಲ್ಲದೆ ಇರುವುದರಿಂದ ರಸ್ತೆ ಕ್ರಾಸ್ ಮಾಡುವಾಗ ವೇಗವಾಗಿ ಬರುವ ವಾಹನಗಳಿಂದ ಅಪಘಾತಗಳು ಸಂಭವಿಸುತ್ತದೆ. ಆದ್ದರಿಂದ ಈ ಕೂಡಲೇ ಸ್ಥಳಗಳಿಗೆ ಖುದ್ದು ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡುವಂತೆ ಒತ್ತಾಯಿಸಿದರು. ಅಧ್ಯಕ್ಷರು, ಸಹಾಯಕ ಇಂಜಿನಿಯರು ನಳಿನಿ ಮೇಡಮ್ನವರಿಗೆ ಇವತ್ತು ನಮ್ಮ ಹಾಸನ ನಗರದ ಸುತ್ತಮುತ್ತ ಆಗ್ತಿರ್ತಕ್ಕಂಥ ಅಪಘಾತವನ್ನು ತಪ್ಪಿಸಬೇಕು ಅಂತೇಳಿ ಸಿಕ್ಕಾಪಟ್ಟೆ ಎಲ್ಲ ಕಡೆ ಹಂಪ್ಸ್ಗಳಿದ್ದಾವೆ. ಎಲ್ಲೂ ಸಹ ಅದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಈಗ ಮೊನ್ನೆ ತಾನೇ ಪೃಥ್ವಿ ಟಾಕೀಸಲ್ಲಿ ಈಗ ಒಂದೊಂದು ತಿಂಗಳಲ್ಲಿ ಈಚೆ 4 ಆಕ್ಸಿಡೆಂಟ್ ಆಗಿದೆ, 4 ಡೆತ್ ಆಗಿದೆ. ಅದರಿಂದ ದಯಮಾಡಿ ಇದಕ್ಕೆ ಗಮನ ಹರಿಸಬೇಕು. ಎಲ್ಲ ಅಧಿಕಾರಿಗಳು ನಮಗೆ ಅಲ್ಲಿ ಸ್ಪಂದಿಸಿದ್ರು. ಪಾಪ ಇದ್ರ ಬಗ್ಗೆ ಆಯಿತು, ಇದು ಗಮನ ಹರಿಸ್ತೀವಿ, ನಿಮಗೆ ಇದನ್ನು ಸಲಹೆ ಕೊಡ್ತೀವಿ, ಸಲಹೆಗಳೆಲ್ಲ ಕೊಟ್ಟಿದ್ದೀವಿ, ಎಲ್ಲೆಲ್ಲ ಆಗಬೇಕು, ಏನೇನಾಗಬೇಕು ಅಂತ ಹೇಳಿದ್ದೀವಿ. ಮತ್ತು ಈ ಕಡೆ ಬಂದರೆ ನಮ್ಮ ಚಿಕ್ಕುಣಗಳ ರಸ್ತೆ ಆಗಿರ್ಬೋದು, ಮತ್ತು ಡೈರಿ ಸರ್ಕಲ್ಲಿಂದ ಹಿಡಿದು ಮತ್ತು ನಮ್ಮ ಬೇಲೂರು ರೋಡ್ ಇದೆಯಲ್ಲ, ಅಲ್ಲಿ ಬೈಪಾಸ್ ರಸ್ತೆಯಿಂದ ಎಲ್ಲ ಕಡೆಯೂ ಸಹ ಈ ಥರ ಬೈಪಾಸ್ಗಳು ಸರಿಯಾದಿಲ್ಲದ ಕಾರಣ ಇದು ಸ್ಪಂದಿಸಬೇಕು ಅಂತೇಳಿ ಅವ್ರು ಮನವಿಯನ್ನು ಕೊಟ್ಟಿದ್ದೀವಿ. ಆ ಮನವಿಗೆ ಅವರು ಸ್ಪಂದಿಸಿದ್ದಾರೆ. ಈಗ ಏನೇನು ಸ್ವಲ್ಪ ದಿನಗಳು ಅದಕ್ಕೆ ಕ್ರಮ ತಗೊಂಡು ಎಲ್ಲೆಲ್ಲಿ ಏನಾಗಬೇಕು ಅಂತೇಳಿ ನಾವು ಅದನ್ನು ಕ್ರಮ ತಗೋತೀವಿ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಡೀ ಸಂಘ ಕೂಡ ನವಕರ್ನಾಟಕ ಯುವಶಕ್ತಿ. ಹಾಗೆ ನಮ್ಮ ಜೊತೆ ನವಕರ್ನಾಟಕ ಯುವಶಕ್ತಿಯಿಂದ ಆಟೋ ಘಟಕದ ಜಿಲ್ಲಾಧ್ಯಕ್ಷರು ನಮ್ಮ ಜಾನು ಅಣ್ಣವರು, ಹಾಗೆ ಉದ್ಯಮ ಘಟಕದ ರಾಜ್ಯಾಧ್ಯಕ್ಷರಾದ ನಮ್ಮ ಪ್ರಭಾ ಸಂದೇಶ್. ಆನೆ ಕಾರ್ಯಪಡೆ ಕಚೇರಿಯ ನಿರ್ಮಾಣದಲ್ಲಿ ಕಳಪೆ ಕಾಮಗಾರಿಯಾಗಿದೆ. ಅದನ್ನು ಕೂಡಲೇ ನಿಲ್ಲಿಸಿ ಗುಣಮಟ್ಟದ ಕಾಮಗಾರಿ ಪ್ರಾರಂಭಿಸುವವರೆಗೂ ಇಲ್ಲ ಕಾಮಗಾರಿ ಮಾಡಲು ಬಿಡುವುದಿಲ್ಲ ಎಂದು ಬೇಲೂರು ಕಾಫಿ ಬೆಳೆಗಾರರ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅಧೂರಿ ಚೇತನ್ ಕುಮಾರ್, ಬೇಲೂರು ತಾಲೂಕಿನ ಬಿಕ್ಕೂಡು ಗ್ರಾಮದ ಬಳಿ ಬೆಳೆಗಾರರು, ರೈತ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳು, ಮಾನವ ಹಾಗೂ ಆನೆ ಸಂಘದಿಂದ ಪ್ರತಿನಿತ್ಯ ಪ್ರಾಣಹಾನಿ ಜೊತೆಗೆ ಬೆಳೆ ನಷ್ಟದಿಂದ ಕಂಗಾಲಾಗಿದ್ದು, ಹಲವಾರು ಬರ ಪ್ರತಿಭಟಿಸಿದ ಹಿನ್ನೆಲೆಯಲ್ಲಿ ಸರ್ಕಾರ ಇಲ್ಲಿ 24 ಗಂಟೆಗಳ ಕಾಲ ಕಾಡಾನೆಗಳ ಚಲನವಲನಗಳ ಬಗ್ಗೆ ಮಾಹಿತಿ ನೀಡಲು ಆನೆ ಕಾರ್ಯಪಡೆ ಕಚೇರಿಯನ್ನು ನಿರ್ಮಾಣ ಮಾಡಲು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಭೂಮಿ ಪೂಜೆ ಮಾಡಿ 40 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಅನುದಾನ ನೀಡಿದರು. ಆದರೆ ಈ ಕಾಮಗಾರಿ ಸಂಪೂರ್ಣ ಕಳಪೆಯಿಂದ ಕೂಡಿದ್ದು, ಕೂಡಲೇ ಕೆಲಸ ಕಾಮಗಾರಿ ನಿಲ್ಲಿಸುವವರೆಗೂ ನಾವು ಯಾವುದೇ ಕಾರಣಕ್ಕೂ ಕೆಲಸ ಮಾಡಲು ಬಿಡುವುದಿಲ್ಲ. ನಮಗೆ ಶಾಶ್ವತವಾಗಿ ಗುಣಮಟ್ಟದ ಕಾಮಗಾರಿ ಆಗಬೇಕು, ಇಲ್ಲವಾದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದರು. 47 ಲಕ್ಷ ರೂಪಾಯಿಗೆ ಎಸ್ಟಿಮೇಷನ್ ಆಗಿದೆ. ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇದ್ದಾರೆ. ನಾವು ಇಲ್ಲಿ ನಮ್ಮ ಹೋಬಳಿ ಮಟ್ಟದಿಂದ DFOವರೆಗೂ ಕೂಡ ಇದೀಗ ಮಾತಾಡಿದ್ದೀವಿ. ಅವರು ಕೂಡ ನಮಗೆ ಸ್ಪಂದಿಸಿಲ್ಲ ಇಲ್ಲಿವರೆಗೂ. ಹಾಗಾಗಿ ನಮ್ಮ ಒತ್ತಾಯ ಇಷ್ಟೇ, ಸಂಪೂರ್ಣವಾಗಿ ಇದನ್ನು ಹೊಸದಾಗಿ ಮಾಡಬೇಕು. ಎಸ್ಟಿಮೇಷನ್ ಏನಿದೆಯೋ ಅದ್ರ ಪ್ರಕಾರ ಮಾಡಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಈ ಕಚೇರಿಯಲ್ಲಿರೋಂಥವರು ಅಧಿಕಾರಿಗಳೇ
ಹೊರತು ಯಾವ ರೈತರು ಬೆಳೆಗಾರರಲ್ಲ. ರೈತರು ಬೆಳೆಗಾರರು ಅವ್ರ ಕೆಲಸ ಕಾರ್ಯಗಳ ಇದ್ದಾಗ ಬಂದು ಹೋಗ್ತಾರೆ. ಅಧಿಕಾರಿಗಳೇ ಇದ್ರ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಬೇಕಾಗಿತ್ತು. ದುರದೃಷ್ಟವಶಾತ್ ನಾವು ಬೆಳೆಗಾರರು ರೈತರು ಇದ್ರ ಬಗ್ಗೆ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಅಧಿಕಾರಿಗಳು ಇದ್ರ ಬಗ್ಗೆ ಏನು ಎಸ್ಟಿಮೇಷನ್ ಇದೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತೇಜ್ ಕುಮಾರ್, ಮೋಹನ್ ಕುಮಾರ್, ಸತೀಶ್, ರೇಣುಕುಮಾರ್, ಚಂದ್ರಶೇಖರ್, ನಟರಾಜ್, ದರ್ಶನ್, ಶ್ರೀಕಾಂತ್ ಸೇರಿದಂತೆ ಇತರರು ಹಾಜರಿದ್ದರು. ಆಲೂರು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಸೋಮವಾರ ಶಕ್ತಿ ಯೋಜನೆಯಡಿ 500 ಕೋಟಿ ದಾಟಿರುವ ಹಿನ್ನೆಲೆ ಶಕ್ತಿ ಸಂಭ್ರಮ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಆಲೂರು ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಪೃಥ್ವಿ ಜಯರಾಮ್ ಹಾಗೂ ಆಲೂರು ಸಕಲೇಶಪುರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಸಕಲೇಶಪುರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಮುರಳಿ ಮೋಹನ್ ಬಸ್ಗೆ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಹಾಗೂ ಚಾಲಕ ನಿರ್ವಾಹಕರಿಗೆ ಸನ್ಮಾನಿಸಿ ಗೌರವಿಸಿ ಸಂಭ್ರಮಾಚರಣೆ ಮಾಡಿದರು. ಕಾರ್ಮಿಕರಿಗೆ, ರೈತರಿಗೆ, ಇವರೆಲ್ಲರಿಗೂ ಕೂಡ ಅನುಕೂಲ ಆಗುವಂಥ ಕೆಲಸ ನಮ್ಮ ರಾಜ್ಯ ಸರ್ಕಾರ ಇವತ್ತು ಈ ರಾಜ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಿದೆ. ಇವತ್ತು ಸಾಕಷ್ಟು ಮಹಿಳೆಯರು ದೇವಸ್ಥಾನಕ್ಕಾಗ್ಬೋದು, ಸಂಬಂಧಿಕರ ಮನೆಗಾಗ್ಬೋದು, ಅಥವಾ ಯಾರೋ ಕಷ್ಟದಲ್ಲಿದ್ದರೆ ಅವ್ರನ್ನ ನೋಡೋವಂಥದ್ದಕ್ಕಾಗ್ಬೋದು, ಅಥವಾ ಶಾಲೆ ಮಕ್ಕಳು ಹೋಗುವಂಥದ್ದಾಗ್ಬೋದು, ಅನೇಕ ರೀತಿ ಮಹಿಳೆಯರು ಇವತ್ತು ಪ್ರವಾಸ ಮಾಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದೆ. ಈ ಕಾರ್ಯಕ್ರಮ ಭಾಳ ಯಶಸ್ವಿ ಆಗಿದೆ. ಈ ರಾಜ್ಯದಲ್ಲಿ, ಈ ದೇಶದಲ್ಲೇ ನಮ್ಮ ರಾಜ್ಯನೇ ಮೊದಲನೇದಾಗಿ ಈ ಒಂದು ಯಶಸ್ಸಾಗಿರಲಿಕ್ಕೆ ಇದೇ ಒಂದು ದಿಕ್ಸೂಚಿ ಈ ದೇಶಕ್ಕೆ. ಮತ್ತು ನಮ್ಮ ಕ್ಷೇತ್ರದಲ್ಲಿ ಅಂದರೆ ಆಲೂರು ಸಕಲೇಶಪುರ ಕಟಾಯಿ ಕ್ಷೇತ್ರದಲ್ಲಿ ಸರಿಸುಮಾರು ಈ 2 ವರ್ಷದಲ್ಲಿ 100 ಕೋಟಿಗಿಂತ ಹೆಚ್ಚು. ಈ ಸಂದರ್ಭದಲ್ಲಿ ತಾಲೂಕು ತಹಶೀಲ್ದಾರ್ ಮಲ್ಲಿಕಾರ್ಜುನ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ, ಹಾಸನ ಡಿಪೋ ಮ್ಯಾನೇಜರ್ಗಳಾದ ಪಾಂಡುರಂಗ, ರೇಣುಕಾ ಹಾಗೂ ಶಾಹಿಂತಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಸ್ತ್ರೀ ಸ್ವಾವಲಂಬಿ ಕನಸುಗಳನ್ನು ನನಸಾಗಿಸಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಪ್ರಾರಂಭಿಸಿದ ಶಕ್ತಿ ಯೋಜನೆಯಲ್ಲಿ 500 ಕೋಟಿ ಉಚಿತ ಪ್ರಯಾಣವಾಗಿರುವುದು ಸಂಭ್ರಮದ ಸಂಗತಿಯಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದರು. ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಸೋಮವಾರ ಏರ್ಪಡಿಸಿದ್ದ ಶಕ್ತಿ ಯೋಜನೆ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ಸರ್ಕಾರ ಜನಸಾಮಾನ್ಯರು ಹಾಗೂ ಬಡವರ ಪರ ಕಾಳಜಿ ವಹಿಸಿ ಕಾರ್ಯನಿರ್ವಹಿಸುತ್ತಿದೆ. ತಾಲೂಕಿನಲ್ಲಿ ಗೃಹಲಕ್ಷ್ಮಿ ಯೋಜನೆ 99.5% ಜಾರಿಯಾಗಲು ಅಂಗನವಾಡಿ ಕಾರ್ಯಕರ್ತೆಯರ ಶ್ರಮ ಕಾರಣವಾಗಿದೆ. ಗ್ಯಾರಂಟಿ ಯೋಜನೆಗಳ ಕುರಿತು ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವ ಕಾರ್ಯ ಇನ್ನಷ್ಟು ನಡೆಯಬೇಕು ಎಂದರು. ಜೊತೆಗೆ 5 ಗ್ಯಾರಂಟಿಗಳನ್ನ ಬಡವರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅವರಿಗೆ ಎಲ್ಲ ಪರವಾಗಿ ಕೃತಜ್ಞತೆಗಳನ್ನ, ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನ ಯಾರು ಬಡವರು ದಿನದಲ್ಲಿ ಹಿಡಿಯುವಂತ ಅಂತಾರೆ ಅವ್ರಿಗಷ್ಟೇ ರಾಷ್ಟ್ರಗಳಾಗಿರ್ಬೋದು, ಸಮಾಜಗಳಾಗಿರ್ಬೋದು ಗೌರವಿಸಬೇಕು. ಹಾಗಾಗಿ ನಾವೆಲ್ಲ ಇವತ್ತು ಜನಪ್ರತಿನಿಧಿಗಳಾಗಿರೋದು ಬಡವರ ಆಶೀರ್ವಾದದಿಂದ, ಎಲ್ಲರ ಆಶೀರ್ವಾದದಿಂದ ಇವತ್ತು ಜನಪ್ರತಿನಿಧಿಗಳಾಗಿರ್ತೀವಿ ಅಂತ ನಾವು ಯಾವತ್ತೂ ಕಾರ್ಯವಾಗುತ್ತೆ. ಎಲ್ಲ ಮನವಿ ಮಾಡ್ತೀವಿ. ಪಂಚ ಗ್ಯಾರಂಟಿಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡುವ ಕೆಲಸವನ್ನು ಮಾಡಬೇಕು. ಜೊತೆಗೆ ಇವತ್ತು ಕೆಎಸ್ಆರ್ಟಿಸಿ ಪ್ರತಿ ಈ ವೇಳೆ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಪಿ ಶ್ರೀಧರ್ ಗೌಡ, ತಹಶೀಲ್ದಾರ್ ಕೆಸಿ ಸೌಮ್ಯ, ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್, ಬಿಒ ನಾರಾಯಣ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಣ ಇರುವಂತಹ ವ್ಯಕ್ತಿ ತನ್ನ ದಬ್ಬಾಳಿಕೆ ಮೂಲಕ ಸ್ಥಳೀಯ ರೈತರ ಜಮೀನುಗಳನ್ನು ಕಸಿದುಕೊಂಡು ಅವರಿಗೆ ತೊಂದರೆಗಳನ್ನು ನೀಡುತ್ತಾ ಬರುತ್ತಿದ್ದರೂ ಸ್ಥಳೀಯ ಆಡಳಿತ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಆತಂಕ ಮೂಡಿಸಿದೆ ಎಂದು ಸಂಸದ ಸುನಿಲ್ ಬೋಸ್ ಅಸಮಾಧಾನ ವ್ಯಕ್ತಪಡಿಸಿದರು. ಟಿನರಸೀಪುರ ತಾಲೂಕಿನ ಹೊಳೆಸಾಲು ಗ್ರಾಮ ಪಂಚಾಯಿತಿಯ ಮೇದಿನಿ ಹಾಗೂ ಬಣವೆ ಗ್ರಾಮದ ಕುಂದು ಕೊರತೆ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ತಲಕಾಡು ಹೋಬಳಿ ಭಾಗದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ಜನರು ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದು ಇವರಿಗೆ ಸರ್ಕಾರದ ವತಿಯಿಂದ ಜೀವನಕ್ಕೆ ಸಹಾಯವಾಗಲಿ ಎಂದು ಆಗಿನ ಕಾಲದಲ್ಲಿ ಜಮೀನುಗಳನ್ನು ನೀಡಲಾಗಿತ್ತು. ಆದರೆ ಈಗ ಯಾವುದೋ ಊರಿನ ವ್ಯಕ್ತಿ ಇಲ್ಲಿಗೆ ಬಂದು ಅಕ್ರಮವಾಗಿ ಸರ್ಕಾರಿ ಭೂಮಿ ವಶಪಡಿಸಿಕೊಂಡು ಜಿಲ್ಲಾಧಿಕಾರಿಗಳು ಹಾಗೂ ಎಸ್ಪಿ ಅವರು ಕೂಡಲೇ ಪ್ರೊಟೆಕ್ಷನ್ ತೆಗೆದುಕೊಂಡು ತೆರವು ಮಾಡಿಸಬೇಕೆಂದು ಸೂಚಿಸಿದರು. ಕೊಟ್ಟಿದ್ದೆ ಮಾನ್ಯ ಜಿಲ್ಲಾಧಿಕಾರಿಗಳು, ನಮ್ಮ SP ಸಾಹೇಬರು ಎಲ್ಲರೂ ಸೇರಿ ಎಲ್ಲ ನಮ್ಮ AC ಅವರು ಎಲ್ಲ ಅಧಿಕಾರಿಗಳ ಜೊತೆ ಬರ್ತೇನೆ ಅಂತ ಹೇಳಿದ್ದೆ. ಅದೇ ರೀತಿ ಈ ದಿವಸ ನಾನು ಜಿಲ್ಲಾಧಿಕಾರಿಗಳಿಗೆ ದಯವಿಟ್ಟು ಹೋಗ್ಬರೋಣ ಅಂತ ಹೇಳಿದೆ. ಅವರು ಕೂಡ ಹೋಗ್ಬರೋಣ ಅಂತ ಹೇಳಿದ್ರು. ಇಲ್ಲಿ ಮೂಲ ಏನು ಅಂತ ನಾನು ಹೇಳಕ್ಕೆ ಬಯಸಿದ್ರೆ, ನಮ್ಮ ತಲಕಾಡು ಭಾಗದಲ್ಲಿ ಜನ SC ಜನನೇ ಜಾಸ್ತಿ ಇರುವಂಥದ್ದು. ಅವ್ರಿಗೆ ಸರ್ಕಾರದ ವತಿಯಿಂದ ಅವ್ರ ಜೀವನಕ್ಕೆ ದಾರಿಯಾಗಲಿ ಅಂಥೇಳಿ ಜಮೀನುಗಳನ್ನ ಕೊಟ್ಟಂಥದ್ದು. ಆಗ ಆದರೆ ಇವತ್ತಿಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಒಬ್ಬ
ಹಣ ಇರುವಂಥ ವ್ಯಕ್ತಿ ಬಂದು ದಬ್ಬಾಳಿಕೆಯನ್ನು ಮಾಡಿ ಅವ್ರ ಜಮೀನೆಲ್ಲ ಕಸ್ಕೊಂಡ್ರು, ಅವ್ರಿಗೆ ತೊಂದರೆಗಳನ್ನ ಕೊಟ್ಟು ರಾತ್ರೋರಾತ್ರಿ ಅವ್ರು ಬೆಳೆದಿರೋ ಬೆಳೆಗಳನ್ನೇ ಬಂದು ನಾಶ ಮಾಡುವಂಥ ಕೆಲಸಗಳು ನಡೀತದೆ. ಆದರೆ ವಿಪರ್ಯಾಸ ಅಂದರೆ ಅವನ ಬಗ್ಗೆ ಎಷ್ಟೇ ದೂರುಗಳು ಕೊಟ್ಟರೂ ಕೂಡ ಏನೂ ಪ್ರಯೋಜನ ಆಗಿಲ್ಲ. ಯಾವುದೇ ಅಧಿಕಾರಿ ಇರ್ಬೋದು, ಯಾಕೆಂದರೆ ಕಣ್ಣು ಮುಂದೆ ಕಾಣುವಂಥದ್ದು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀಕಾಂತ್ ರೆಡ್ಡಿ, ಮೈಮೂಲ್ ಅಧ್ಯಕ್ಷ ಆರ್ ಚೆಲುವರಾಜ್, ದರ್ಖಾಸು ಕಮಿಟಿ ಸದಸ್ಯರಾದ ಮೇದಿನಿ ಎಂಎನ್ ಕುಮಾರ್ ಸೇರಿದಂತೆ ಇತರ ಅಧಿಕಾರಿಗಳು ಹಾಜರಿದ್ದರು. ರಾಜ್ಯ ಸರ್ಕಾರಗಳ ವೈಫಲ್ಯ ಖಂಡಿಸಿ ರೈತರ ಸಾರ್ವಜನಿಕ ಬೇಡಿಕೆ ಈಡೇರಿಕೆಗಾಗಿ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಏಕೀಕರಣ ಸಮಿತಿ ಕಾರ್ಯಕರ್ತರು ಮಳವಳ್ಳಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಮಳವಳ್ಳಿ ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದಿಂದ ಹೊರಟ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಅನಂತರ ವೃತ್ತದ ಬಳಿ ಜಮಾಯಿಸಿ ಕೆಲ ನಿಮಿಷ ರಸ್ತೆ ತಡೆ ನಡೆದು ಪ್ರತಿಭಟಿಸಿದರು. ಬಳಿಕ ತಾಲೂಕು ಕಚೇರಿ ಮುಂದೆ ಜಮಾಯಿಸಿ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಇಂಡುವಾಳು ಚಂದ್ರಶೇಖರ್, ರೈತರು ಬೆಳೆದ ಬೆಳೆಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡಬೇಕು, ರೈತರ ಬೆಳೆಗೆ ವಿಮೆ ನೀಡಬೇಕು, ಕಂದಾಯ ಇಲಾಖೆ ರೈತರ ವಂಶವೃಕ್ಷ ಇದ್ದಂತೆ ರೈತರಿಗೆ ಎಲ್ಲರೂ ಸ್ಪಂದಿಸಬೇಕಾಗಿದೆ ಎಂದು ತಿಳಿಸಿ ತಹಶೀಲ್ದಾರ್ ಲೋಕೇಶ್ಗೆ ಮನವಿ ಸಲ್ಲಿಸಿದರು. ಮೂರು ಜನ ತಾಲೂಕು ಆಫೀಸಿಗೆ ಹೋಗಿ ಮಳವಳ್ಳಿ ತಾಲೂಕು ಆಡಳಿತವನ್ನು ಹೆಚ್ಚಿಸುವಂತ ಕೆಲಸ ಮಾಡಬೇಕು. ನೀವು ನಮ್ಮ ಗುಲಾಮರು, ನಮ್ಮ ಕೆಲಸ ಮಾಡಿ ಅಂತ ಹೆಚ್ಚುವಂತ ಕೆಲಸ ಮಾಡಬೇಕು. ನಾವು ಒಗ್ಗಟ್ಟಾದ್ರೆ ಎಂತ ಸರ್ಕಾರದ ಬಗ್ಗೆ ನಡೆಸುವಂತ ಶಕ್ತಿ ಕರ್ನಾಟಕ ರಾಜ್ಯ ರೈತ ಸಂಘದ ಅಂತ ಹೇಳ್ತಾ, ಈಗ ದಯಮಾಡಿ ಕರ್ನಾಟಕ ರಾಜ್ಯ ರೈತ ಸಂಘದ ತತ್ವ ಸಿದ್ಧಾಂತಕ್ಕೆ ಒಪ್ಪಿ ಹಲವಾರು ರೈತರು ರೈತ ಸಂಘ ಸೇರ್ಪಡೆ ಆಗ್ತಾರೆ. ಇದಾದ ನಂತರ ಕಾಲ್ನಡಿಗೆ ಮುಖಾಂತರ ನಾವು ಶಾಂತಿಯುತವಾಗಿ ತಾಲೂಕು ಆಫೀಸ್ನ ಮುಟ್ಟಿ ನಮ್ಮ ಸಮಸ್ಯೆನ ಬಗೆಹರಿಸಿಗಂಟ ಚಳವಳಿ ಹಮ್ಮಿಕೊಳ್ಳುವ. ಪ್ರತಿಭಟನೆಯಲ್ಲಿ ರೈತ ಸಂಘದ ಅಧ್ಯಕ್ಷ ಬಸವರಾಜು, ಮಹೇಶ್, ಜಿಲ್ಲಾಧ್ಯಕ್ಷ ಇಂಡುವಾಳು ಚಂದ್ರಶೇಖರ್, ಪುಟ್ಟಸ್ವಾಮಿ, ಜಯರಾಮು, ಅಣ್ಣೂರು ಮಹೇಂದ್ರ, ನಾಗೇಂದ್ರ ಸ್ವಾಮಿ ಸೇರಿದಂತೆ ಹಲವರು ಹಾಜರಿದ್ದರು. ಈ ಯೋಜನೆ ಜಾರಿಯಾಗಿ 2 ವರ್ಷ ಕಳೆದಿದೆ. ಈ ಸಂದರ್ಭದಲ್ಲಿ ರಾಜ್ಯಾದ್ಯಂತ 500 ಕೋಟಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಿದ್ದು, ಅದರಂತೆ ಭಟ್ಕಳ ತಾಲೂಕು ಒಂದರಲ್ಲಿ 1,15 ಲಕ್ಷ ಮಹಿಳೆಯರು ಉಚಿತ ಪ್ರಯಾಣ ಮಾಡಿದ್ದಾರೆ ಎಂದು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಾಜು ನಾಯಕ್ ತಿಳಿಸಿದರು. ಭಟ್ಕಳ ತಾಲೂಕಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬಸ್ಸಿನ ಪೂಜಾ ಕಾರ್ಯ ನೆರವೇರಿಸಿ ಮಾತನಾಡಿದ ಅವರು, ಶಕ್ತಿ ಯೋಜನೆಯಡಿಯಲ್ಲಿ ತಾಲೂಕಿನಲ್ಲಿ ತಿಂಗಳಿಗೆ 4.5 ರಿಂದ 5 ಲಕ್ಷ ಮಹಿಳೆಯರು ಪ್ರಯಾಣಿಸುತ್ತಿದ್ದಾರೆ. ಈ ಯೋಜನೆಯಲ್ಲಿ ವಿದ್ಯಾರ್ಥಿನಿಯರು, ಕೂಲಿ ಕಾರ್ಮಿಕ ಮಹಿಳೆಯರು ಇದರ ಹೆಚ್ಚಿನ ಲಾಭ ಪಡೆದುಕೊಂಡಿದ್ದು, ತೀರ್ಥಕ್ಷೇತ್ರಗಳು, ಪ್ರವಾಸಿ ತಾಣಗಳಿಗೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ಕೊಡುವಂತಾಗಿದೆ ಎಂದರು. ಪೂರ್ವದಲ್ಲಿ ಅತಿ ಮಹತ್ವದ 5 ಗ್ಯಾರಂಟಿ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿತು. ಅದರಲ್ಲಿ ಪ್ರಮುಖವಾಗಿ ಶಕ್ತಿ ಯೋಜನೆ, ಮಹಿಳಾ ಪ್ರಯಾಣಿಕರಿಗೆ ಉಚಿತವಾಗಿ ಪ್ರಯಾಣ ಮಾಡುವಂಥ ಒಂದು ಯೋಜನೆ. ಅದು ಜೂನ್ 11, 2023ರಂದು ಪ್ರಾರಂಭವಾಯಿತು. ಇಲ್ಲಿಗೆ 2 ವರ್ಷದ 1 ತಿಂಗಳ ಅವಧಿಯನ್ನು ಪೂರೈಸಿದೆ. ಸುಮಾರು 500 ಕೋಟಿ ಮಹಿಳಾ ಪ್ರಯಾಣಿಕರು ಉಚಿತವಾಗಿ ಕರ್ನಾಟಕದಾದ್ಯಂತ ಸಂಚಾರವನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಭಟ್ಕಳ ಘಟಕದಲ್ಲಿ 1,15 ಲಕ್ಷ ಪ್ರಯಾಣಿಕರು ಉಚಿತ ಪ್ರಯಾಣವನ್ನು ಮಾಡಿದ್ದಾರೆ. ಅದೇ ರೀತಿ ಸರ್ಕಾರ 42 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದೆ. ದಿನಂಪ್ರತಿ 15 ರಿಂದ 16 ಸಾವಿರ ಜನ ಉಚಿತವಾಗಿ ಭಟ್ಕಳ ಘಟಕದಿಂದ ಪ್ರಯಾಣ ಮಾಡ್ತಿದ್ದಾರೆ ಮಹಿಳೆಯರು. ಈ ಸಂದರ್ಭದಲ್ಲಿ ಉದ್ಯಮಿ ವಿಠಲ್ ನಾಯ್ಕ್, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಸುರೇಶ್ ನಾಯ್ಕ್, ನಯನಾ ನಾಯ್ಕ್ ಸೇರಿದಂತೆ ಇತರರು ಹಾಜರಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಭಾಗದ ಸುಮಾರು 13 ಗ್ರಾಮಗಳ ರೈತರ 1000ಕ್ಕೂ ಅಧಿಕ ಎಕರೆ ಜಮೀನನ್ನು ಭೂಸ್ವಾಧೀನ ಪ್ರಕ್ರಿಯೆ ನಿರ್ಧಾರ ವಾಪಸ್ ಪಡೆದಿರುವುದಕ್ಕೆ ಸ್ವಾಗತಿಸಿ ಮಂಗಳವಾರ ಕೊಪ್ಪಳದ ಅಶೋಕ ವೃತ್ತದಲ್ಲಿ ಹೋರಾಟಗಾರರು ಹಾಗೂ ಕಾರ್ಯಕರ್ತರು ರೈತ ಹೋರಾಟದ ವಿಜಯೋತ್ಸವ ಆಚರಿಸಿದರು. ಈ ವೇಳೆ ಹೋರಾಟಗಾರ ಹಾಗೂ ಸಾಹಿತಿ ಅಲ್ಲಮ ಪ್ರಭು ಬೆಟ್ಟದೂರು ಮಾತನಾಡಿ, ರೈತರ ಫಲವತ್ತಾದ ಭೂಮಿಯನ್ನು ಸರ್ಕಾರ ವಶಪಡಿಸಿಕೊಳ್ಳುವ ಯತ್ನ ನಡೆಯುವುದಿಲ್ಲ. ರೈತರ ಹಾಗೂ ಸಾರ್ವಜನಿಕರ ಹಿತವನ್ನು ಕಾಪಾಡಲು ಸರ್ಕಾರಗಳು ಮುಂದಾಗಬೇಕು. ಕೊಪ್ಪಳದಲ್ಲಿಯೂ ಸಹ ಜನರ ಆರೋಗ್ಯಕ್ಕೆ ಮಾರಕವಾಗಿರುವ ಬಲ್ಫೋಟಾ ಕಂಪನಿ ಎತ್ತಂಗಡಿಯಾಗುವ ತನಕ ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ ಎಂದು ತಿಳಿಸಿದರು. ಬರೆದಿರ್ತಕ್ಕಂತಹ ಗೋಡೆ ಬರಹಗಳನ್ನು ಯಾರು ಯಾಕೆ ಅಳಿಸಿದರು ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವದಲ್ಲಿ ನಮ್ಮ ಅಭಿಪ್ರಾಯವನ್ನು ತಿಳಿಸಲಿಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ. ಗೋಡೆ ಬರಹ ಬರೆದ ಮಾತ್ರಕ್ಕೆ ನಗರದ ಸೌಂದರ್ಯಕ್ಕೆ ಧಕ್ಕೆ ಬರೋದಿಲ್ಲ. ನಗರದ ಸೌಂದರ್ಯ ವೃದ್ಧಿಯಾಗಬೇಕಾದ್ರೆ ನಗರವನ್ನು ಸ್ವಚ್ಛವಾಗಿಡಬೇಕಾಗುತ್ತೆ. ಆದ್ದರಿಂದ ಈ ನಿರ್ಣಯವನ್ನು ನಗರಸಭೆ ತೆಗೆದುಕೊಂಡಿರಲಿ, ಜಿಲ್ಲಾ ಆಡಳಿತವೇ ತೆಗೆದುಕೊಂಡಿರಲಿ, ಯಾರೇ ತೆಗೆದುಕೊಂಡರೂ ಕೂಡ ಈ ಒಂದು ಖಂಡನೀಯವಾಗಿರ್ತಕ್ಕಂಥ
ಪ್ರಜಾಪ್ರಭುತ್ವಕ್ಕೆ ವಿರೋಧವಾಗಿರ್ತಕ್ಕಂಥ ನಾನಾದರೂ ಕೂಡ ನಮ್ಮ ಸಂಘಟನೆಯ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದೇವನಾಯಿಯ ವಿಜಯೋತ್ಸವ ನಾವೆಲ್ಲ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಪಶ್ಚಿಮ ಬಂಗಾಳದಲ್ಲಿ ನಂದಿ ಅನ್ನುವಂತಹ ಗ್ರಾಮದಲ್ಲಿ ರೈತರ ಭೂಮಿ ವಶಪಡಿಸಿಕೊಂಡಾಗ ಬಹಳ ದೊಡ್ಡ ಹೋರಾಟ ನಡೆದು ಅಲ್ಲಿಯ ಸರ್ಕಾರ ಮಣಿಯದೇ ಹೋದ್ರಿಂದ ಆ ಸರ್ಕಾರ ಅಧಿಕಾರವನ್ನೇ ಪಶ್ಚಿಮ ಬಂಗಾಳದಲ್ಲಿ ಕಳೆದುಕೊಳ್ತಕ್ಕಂಥ ದುಸ್ಥಿತಿ ಬಂತು. ಕರ್ನಾಟಕದಲ್ಲಿಯೂ ಕೂಡ ಅದೇ ಒಂದು ಎಚ್ಚರಿಕೆಯನ್ನು ಹೋರಾಟದ ಮುನ್ಸೂಚನೆಯಲ್ಲಿರ್ತಕ್ಕಂಥ ಸಂಘಟನೆಗಳು ಹೇಳಿದ್ರು ಅನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕು. ಈಗಿನ ಮುಖ್ಯಮಂತ್ರಿಗಳು ಆದ ವಿರೋಧ ಪಕ್ಷದ ನಾಯಕರಾಗಿದ್ದರು. ಅವರು ದೇವನಹಳ್ಳಿಯ ಹೋರಾಟಕ್ಕೆ ಬೆಂಬಲಿಸಿದರು. ಆ ಹಿನ್ನೆಲೆಯಲ್ಲಿ ಪ್ರಮುಖರಾದ ಬಸವರಾಜ್ ಶೀಲವಂತರ, ಕೆಬಿ ಗೋನಾಳ, ಮಂಜುನಾಥ್ ಗೊಂಡಬಾಳ, ಎಫ್ಎ ಗಫಾರ್, ಭೀಮಸೇನ ಕಲ್ಕೇರಿ, ಶರಣುಗಡ್ಡಿ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಗುಬ್ಬಿ ತಾಲೂಕಿನ ನಲ್ಲೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಸಾತೇನಹಳ್ಳಿ ರಾಜಣ್ಣ ಅವಿರೋಧವಾಗಿ ಆಯ್ಕೆಯಾದರು. ಈ ಹಿಂದೆ ಉಪಾಧ್ಯಕ್ಷರಾಗಿದ್ದ ಮಲ್ಲೇಶ್ ರಾಜೀನಾಮೆ ನೀಡಿ ತೆರವಾಗಿದ್ದ ಸ್ಥಾನಕ್ಕೆ ಏಕೈಕ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆ ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದ ಗುರುಪ್ರಸಾದ್ ಸಾತೇನಹಳ್ಳಿ ರಾಜಣ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ನೂತನ ಉಪಾಧ್ಯಕ್ಷ ರಾಜಣ್ಣ ಮಾತನಾಡಿ, ಎಲ್ಲ ಸದಸ್ಯರ ಸಹಕಾರ ಪಡೆದು ನಲ್ಲೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಭರವಸೆ ನೀಡಿದರು. ಇನ್ನು ಸ್ವಲ್ಪ ದಿನ ಇರೋದ್ರಿಂದ ಚರಂಡಿ ಇರ್ಬೋದು, ಬೀದಿ ದೀಪ ಇರ್ಬೋದು, ರಸ್ತೆ ಇರ್ಬೋದು, ಕುಡಿಯೋ ನೀರಿನ ಸಮಸ್ಯೆ ಇಂಥವು ಯಾವ್ದಾರ ಇದ್ದರೆ ಅವನ್ನು ಬಗೆಹರಿಸಿಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಎಲ್ಲರೂ ನನ್ನ ವಿಶ್ವಾಸದಿಂದ ತುಂಬ ಹೃದಯದಿಂದ ನಾನು ಆಯ್ಕೆ ಮಾಡಿದ್ದಾರೆ. ಅದರಿಂದ ನಾನು ಎಲ್ಲರಿಗೂ ಅವರಿಗೆ ಧನ್ಯವಾದಗಳನ್ನ ಇಷ್ಟಪಡೋಕ್ಕೆ ಹೇಳ್ತಾ ಇದ್ದೀನಿ. ನರೇಗಾ ಯೋಜನೆ ಮಾಡಿದ್ದಾರೆ ಸರ್. ಮಾಡಿ ಸ್ವಲ್ಪ ಬದಿ ಊದು ಹಾಕಿದ್ದಾರೆ, ಸಸಿಗಳು ನೆಟ್ಟಿದ್ದಾರೆ. ಮಾವಿನ ಸಸಿ ಇರ್ಬೋದು, ತೆಂಗಿರ್ಬೋದು, ಬಾಳೆ ಇರ್ಬೋದು, ಇನ್ನೂ ಬೇರೆ ಬೇರೆ ಬೆಳೆಗಳನ್ನ ಇಟ್ಟಿದ್ದಾರೆ. NREGಯಿಂದ ವರ್ಕು ಕೆಲಸ ಮಾಡೋಂಥವ್ರು ಇನ್ನೂ ಬೇಜಾನಿದ್ದಾರೆ. ಅವನ್ನೆಲ್ಲ ಒಂದು ಪಟ್ಟಿ ಮಾಡಿ ನಾವು ಮುಂದೆ ಬರೋ ದಿನಗಳಲ್ಲಿ ಅವನ್ನೆಲ್ಲ ಒಂದು ಯಾರ್ಯಾರು ಕೆಲಸ ಮಾಡ್ತಾರೆ ಅದು ಅಭಿವೃದ್ಧಿ ಅಂತ ತಗೊಂಡೋಗ್ಬೇಕು ಅಂತೇಳಿ ನಾವೆಲ್ಲ ಒಂದು ಮೀಟಿಂಗ್ ಕರೆದು ಮನೆಗಳದು ಸರ್ ನಾವು ಈಗ ಎಲ್ಲ GPS. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ, ಪಿಡಿಒ ಯುವರಾಜ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮೈಲಾರಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಿಮ್ಸ್ ಸಂಸ್ಥೆಯ ಅಡಿಯಲ್ಲಿ ಹೃದ್ರೋಗ ಆಸ್ಪತ್ರೆ ಆರಂಭಿಸಲು ಆಗ್ರಹ, ನೂರಾರು ರೈತರಿಂದ ಪ್ರತಿಭಟನೆ, ಜಿಲ್ಲಾಧಿಕಾರಿ ಅವರಿಗೆ ಮನವಿ ಪತ್ರ ಸಲ್ಲಿಕೆ. ಹೃದಯಾಘಾತದ ಕುರಿತು ಅರಿವು ಕಾರ್ಯಕ್ರಮ, ಬೇಲೂರಿನಲ್ಲಿ ಹೃದಯಕ್ಕಾಗಿ ಹೆಜ್ಜೆ ವಾಕ್ತಾನ್, ವಿವಿಧ ಸಂಘ ಸಂಸ್ಥೆಗಳು ಸಾಥ್. ಕೊಲೆ ಪ್ರಕರಣದ ಆರೋಪಿಯನ್ನ ಬಂಧಿಸುವಂತೆ ಪಟ್ಟು, ಪೊಲೀಸರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯ, ದಲಿತ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.